ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರತಿಸ್ಪರ್ಧಿಯಾಗಿ ನಿಂತು ಸೋತಿದ್ರು ನಮ್ಮ ಮನಸ್ಸನ್ನ ಗೆದ್ದಿರುವ ಶ್ರೀಮತಿ ಜ್ಯೋತಿ ಶಿವರಾಜರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಒಡಿರಿ ಚಪ್ಪಾಳೆ. ಭಾರ್ಗವಿ, ನೋಡಿ ಇವನ್ ಕೆಂಪನ್ನ. ನಮ್ಮನ್ನು ಮ್ಯಾಕ್ ಕರೆದಿದ್ರೆ ಇವನ್ ಗಂಟು ಹೋಗ್ತಿತ್ತೆ. ಯಾಕೆ ಸಾಯ ಕಾಸೇನಾ? ಅಯ್ಯಯ್ಯ, ಬ್ಯಾಡ ಬಿಡಮ್ಮ. ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಮ್ಮ. ಇಷ್ಟ ದಿನ ನಮ್ಮ ಅಧ್ಯಕ್ಷರಾದಂತ ನಮ್ಮ ಶಿವಣ್ಣವರು ಅವ್ರ ತಂಗಿಗೆ ಅಧಿಕಾರ ಬಿಟ್ಕೊಡ್ತಿರೋ ಬಗ್ಗೆ, ಹಾಗೆ ಅವ್ರ ತಂಗಿ ಅಧಿಕಾರ ತಗೊಳ್ತಿರೋ ಬಗ್ಗೆ, ಹಾಗೆ ನಮ್ಮ ಊರಿನ ಜನಗಳ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬರ್ಬೇಕು ಶಿವಣ್ಣ. ಕೆಂಪ, ಪ್ರಮಾಣ ವಚನ ಶುರು ಆಗ್ಲಿ. ಜನ ಕಾಯ್ತಾ ಇದ್ದಾರೆ. ನನ್ನ ಮಾತೆಲ್ಲ ಯಾಕೆ? ಅಣ್ಣ ಹೋಗಣ್ಣ, ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳೋ ಮಾತು ಕೆಲವರಿಗೆ ಹಿಡಿಸ್ಬೋದು, ಇನ್ ಕೆಲವರಿಗೆ ಹಿಡಿಸದೇ ಇರಬಹುದು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದ್ರೆ ನನಗೆ ಹೇಳಬೇಕು ಅನ್ಸಿದ್ದನ್ನ ನಾನು ಹೇಳ್ಬಿಡ್ತೀನಿ. ನಮಗೆ ದುಃಖ ಆದಾಗ, ಕಷ್ಟ ಬಂದಾಗ ಆ ದೇವ್ರ ಹತ್ರ ಬೇಡ್ಕೋತೀವಿ. ಹಿಂದಿನ ಕಾಲದಲ್ಲಿ ಕಷ್ಟ ಸುಖ ಅಂತ ಬಂದಾಗ ಅವರು ದೇವ್ರನ್ನ ಒಲಿಸೋದಕ್ಕೆ ತಪಸ್ ಮಾಡ್ತಿದ್ರಂತೆ. ದೇವರು ಅವ್ರ ತಪಸ್ಸಿಗೆ ಒಲ್ದು ಅವ್ರು ಕೇಳಿದ ವರನೆಲ್ಲ ಕೊಡ್ತಿದ್ದಂತೆ. ಅದೇ ರೀತಿ ನಾನು ಯಾವ ಜನ್ಮದಲ್ಲಿ ಯಾವ ತಪಸ್ ಮಾಡಿದ್ನೋ ಗೊತ್ತಿಲ್ಲ, ಆ ದೇವರು ನನಗೆ ಮುತ್ತಿನಂತಹ ತಂಗಿನ ಕೊಟ್ಟಿದ್ದಾನೆ. ಇವತ್ತಿನ ದಿನ ನೀವೆಲ್ಲರೂ ಸೇರ್ಕೊಂಡು ಇವಳನ್ನ ಗೆಲ್ಲಿಸಿ ಈ ಊರಿನ ಪಂಚಾಯತಿ ಅಧ್ಯಕ್ಷಳಾಗಿ ಮಾಡಿದ್ದೀರಿ. ಖಂಡಿತ ಇವಳು ನಮ್ಮ ಊರಿಗೆ ವರವಾಗಿರ್ತಾಳೆ. ನಮ್ಮ ಊರನ್ನ ಯಾವಾಗಲೂ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಅದೇ ಹೆಣ್ಣು ಒಳ್ಳೆ ಮನಸ್ಸೋಳಾಗಿದ್ರೆ ಊರು ಉದ್ಧಾರ ಆಗುತ್ತೆ. ಅದೇ ಹೆಣ್ಣು ಕೆಟ್ಟ ಮನಸ್ಸೋಳಾಗಿದ್ರೆ ಉಸಿರಾಡೋ ಗಾಳಿನೂ ವಿಷ ಆಗುತ್ತೆ. ಆದ್ರೆ ನನ್ನ ತಂಗಿ ಊರು ಉದ್ಧಾರ ಮಾಡೋ ಒಳ್ಳೆ ಮನಸ್ಸಿರೋ ಹೆಣ್ಣು. ನೀವೆಲ್ಲರೂ ಕೊಟ್ಟಿರೋ ಈ ಜವಾಬ್ದಾರಿನ ಖಂಡಿತವಾಗ್ಲೂ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ತುಳಸಿ ಗಿಡನ ನಾವು ಬೇರೆ ಗಿಡದ ಥರ ನೋಡಲ್ಲ, ಅದನ್ನ ನಾವು ದೇವ್ರ ಥರ ಪೂಜಿಸ್ತೀವಿ. ನನ್ನ ಪಾಲಿಗೆ ನನ್ನ ತಂಗಿನೂ ನನಗೆ ದೇವರಿದ್ದ ಹಾಗೆ. ಇವಳಿಂದ ನಮ್ಮ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ.
ಅಲ್ರಿ, ಬರೀ ತಂಗಿ ಬಗ್ಗೆನೇ ಹೇಳ್ತಾವ್ರೆ. ನನ್ನ ಮಗಳ ಬಗ್ಗೆನೂ ಒಂದೆರಡು ಮಾತು ಹೇಳಿದ್ರೆ ಇವ್ರ ಗಂಟು ಹೊಂಟೋಗ್ಬಿಡ್ತಾ. ಲೈ, ಪ್ರಮಾಣ ವಚನ ನಡೀತಿರೋದು ತುಳಸಿದು. ಅವಳ ಬಗ್ಗೆ ಮಾತಾಡ್ದೆ ನಿನ್ನ ಮಗಳ ಬಗ್ಗೆ ಮಾತಾಡ್ತಾರ? ಪ್ರಮಾಣ ವಚನ ಎಲ್ಲಿ ನಡೀತೈತೆ? ನಾವು ಮಾಡಿರೋ ಪ್ಲಾನು ಗೊತ್ತಿಲ್ವಾ? ಲೈ, ಸುಮ್ಮನೆ ಇರೇ. ಸುತ್ತಲೂ ಜನ ಇದ್ದಾರೆ, ಕೇಳಿಸ್ಕೊತಾರೆ. ನನ್ನ ಜೀವನದಲ್ಲಿ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಯಾರಿಗೆ ಗೊತ್ತಾ? ಮೊದಲನೇ ಅವಳು ನನ್ನ ಪುಟ್ಟಿ, ಎರಡನೇ ಅವಳು ನನ್ನ ಪುಟ್ಟಿ, ಮೂರನೇ ಅವಳು ಅದು ನನ್ನ ಪುಟ್ಟಿನೇ. ನನಗೆ ನನ್ನ ಪುಟ್ಟಿ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಇವಳು ನನ್ನ ತಂಗಿ ಆಗಿರಬಹುದು, ಆದ್ರೆ ಇನ್ನು ಮುಂದೆ ಈ ಊರಿಗೆ ಇವಳು ತಾಯಿ ಆಗಿರ್ತಾಳೆ. ನಿಮ್ಮೆಲ್ಲರನ್ನು ಇವಳು ಪ್ರೀತಿಯಿಂದ ನೋಡ್ಕೋತಾಳೆ. ನನ್ನ ತಂಗಿ ಬಗ್ಗೆ ಹೇಳ್ತಾ ಹೋದ್ರೆ ಮಾತುಗಳು ಮುಗಿಯೋದಿಲ್ಲ. ಆದ್ರೆ ಇವತ್ತೆಲ್ಲ ನೀವು ಸೇರಿರೋದು ನನ್ನ ತಂಗಿ ಪ್ರಮಾಣ ವಚನ ಸ್ವೀಕರಿಸ್ತಾಳೆ ಅನ್ನೋಕ್ಕೋಸ್ಕರ. ಹಾಗಾಗಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇದೀಗ ನೀವು ಕಾಯ್ತಾರೋ ಸಮಯ ಬಂದ ಬಿಡ್ತು. ಇದೀಗ ನಮ್ಮ ತುಳಸನವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಕೆಂಪ, ನಾನೊಂದೆರಡು ಮಾತಾಡ್ಲಾ? ಒಂದೇನ ಅಧ್ಯಕ್ಷರೇ, 100 ಮಾತಾಡಿ. ವೇದಿಕೆನೇ ನಿಮ್ದು. ಬನ್ನಿ ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ಊರಿನ ಪಂಚಾಯಿತಿ ಅಧ್ಯಕ್ಷೆಯಾಗಿ ಇವತ್ತು ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಣ್ಣ.